ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಅಪ್ಪು ನನ್ನ ಮೇಲೆ ಮುನಿಸ್ಕೊಂಡು ರೂಮ್ಗೆ ಹೋಗಿ ಹಾಸಿಗೆನೆಲ್ಲ ಎಳ್ದಾಕಿ ಮುನಿಸ್ಕೊಂಡು ಈ ಥರ ದಬಾಕೊಂಡಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಅವನು ಈಚೆ ಹೋಗಬೇಕು ಆಟ ಆಡೋಕ್ಕೆ ಅಂತ ಹೇಳ್ತಾ ಇದ್ದೆ. ಅದು ನಾನು ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟೇನೋ ಅವನು ಈ ಥರ ನೋಡ್ಬೋದು ಬ್ಯಾಟ್ ಹಿಡ್ಕೊಂಡು ರಗ್ಗೆಲ್ಲ ಆಡ್ಕೊಂಡಿದ್ದ. ಸರಿ ಅದೇನೇನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನಾನು ಜಾಸ್ತಿ ಅವನಿಗೆ ಪ್ರೆಷರ್ ಹಾಕಲಿಲ್ಲ. ಮಲ್ಕೊಂಡಿದ್ದಾನೆ. ಮಲ್ಕೊಂಡ್ಲಿ. ನಾನಿವಾಗ ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ತಲೆಗೆ ಇವತ್ತು ಕೂಡ ಒಂದು ಹೇರ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಅದನ್ನು ತೋರಿಸ್ತೀನಿ ನಿಮಗೂ. ತುಂಬಾ ಕಮೆಂಟ್ ಬರ್ತಾಯಿತ್ತು, ನನಗೆ ಹೇರ್ ಫಾಲ್ ತುಂಬಾ ಜಾಸ್ತಿ ಇದೆ, ಬೇರೆ ಬೇರೆ ರೀತಿ ಪ್ಯಾಕ್ಗಳನ್ನ ತೋರಿಸಿ, ನೀವು ಯಾವುದನ್ನೆಲ್ಲ ಅಪ್ಲೈ ಮಾಡ್ತೀರಾ, ಪ್ರಾಡಕ್ಟ್ಸ್ಗಳನ್ನ ತೋರಿಸಿ ಅಂತ. ನಾನು ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಯಾವುದು ಯೂಸ್ ಮಾಡಲ್ಲ. ಗೊತ್ತಿರೋ ಥರ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಾನು ಹೇರ್ ಪ್ಯಾಕ್ ಹಾಕ್ತೀನಿ, ಹೇರ್ ಸಿರಮ್ಸ್ನ ಹಾಕ್ತೀನಿ, ಈ ಥರ ಮಾಡ್ತೀನಿ. ಇವತ್ತು ಕೂಡ ಒಂದು ಹೇರ್ ಪ್ಯಾಕ್ನ ತೋರಿಸ್ತೀನಿ. ಜಸ್ಟ್ 4 ಇಂಗ್ರೀಡಿಯೆಂಟ್ಸಲ್ಲಿ ಆಗೋಗ್ಬಿಡುತ್ತೆ. ತುಂಬಾ ಒಳ್ಳೆಯದು. ಅದು ನಮಗೆ ಕೂದಲು ಬೆಳೆಯೋದಕ್ಕೆ ಮತ್ತು ಉದುರೋದಕ್ಕೆ ತುಂಬ ಕಮ್ಮಿ ಇದು ಸಹಾಯ ಮಾಡುತ್ತೆ. ಕೂದಲು ಉದುರುತ್ತೆ ಜಾಸ್ತಿ ಅಲ್ವಾ, ಹಿಂಗೆ ಅಂದಿದ ತಕ್ಷಣ ಬರುತ್ತೆ ಅಲ್ವಾ, ಅಂಥವ್ರಿಗಿದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಫಸ್ಟು ತೋರಿಸ್ತೀನಿ, ಬನ್ನಿ. ಇಲ್ಲಿ 2 ದಾಸವಾಳದ ಹೂವು, 4ರಿಂದ 5ರಷ್ಟು ದಾಸವಾಳದ ಎಲೆಗಳು, ಹಾಗೆ ಒಂದು ಇಡಿಯಷ್ಟು ಕರಿಬೇವು, ಹಾಗೆ ಸ್ವಲ್ಪ ಆಲೂವೆರಾ ಜೆಲ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಒಟ್ಟಿಗೆ ಹಾಕಿ ನೀರು ಹಾಕ್ದಂಗೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಪೇಸ್ಟಾಗಿ ತರಿಯಾಗಿ ಮಾಡ್ಕೊಬೇಡಿ. ಯಾಕಂದರೆ ತಲೆ ನಾವು ವಾಶ್ ಮಾಡಬೇಕಾದ್ರೆ ತರಿ ಇದ್ದರೆ ಅದು ನೀಟಾಗಿ ಹೋಗಲ್ಲ ಅಲ್ವಾ. ಫೈನ್ ಒಂಥರ ಪೇಸ್ಟ್ ಥರನೇ ನೀಟಾಗಿ ಮಾಡ್ಕೊಳ್ಳಿ. ಇದರ ನೀಟಾಗಿ ತೀರಾ ಇದಾದ ಮೇಲೆ ಸ್ವಲ್ಪ ಅಂದರೆ ತಿಳಿಯಾಗಿ ಆದಮೇಲೆ ಅದನ್ನು ನಮ್ಮ ಒಂದು ಸ್ಕ್ಯಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ಕ್ಯಾಲ್ಪಿಗೆ ನೀಟಾಗಿ ಅಪ್ಲೈ ಮಾಡಿ ಅವಾಗ ಮಸಾಜ್ನ ಮಾಡ್ತಾಯಿರಿ. ಮಸಾಜ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಅನ್ನೋದು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಇದನ್ನು ವಾರಕ್ಕೆ 2 ಸತಿ ನೀವು ಮಾಡೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಹಾಗೆ ಡ್ಯಾಂಡ್ರಫ್ ಏನಾದರೂ ಜಾಸ್ತಿ ಇದೆ, ಹೋಗ್ತಾ ಇಲ್ಲ ಅನ್ನೋರಿಗೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಹಾಗೆ ನಿಮ್ಮದು ಸ್ವಲ್ಪ ಬಿಳಿ ಕೂದಲೆಲ್ಲ ಇರುತ್ತಲ್ಲ, ಇವಾಗ ಸ್ಟಾರ್ಟ್ ಆಗಿರುತ್ತಲ್ಲ, ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಕಪ್ಪು ಥರನೂ ಆಗುತ್ತೆ. ಹಾಗೆ ಹೆಲ್ದಿಯಾಗೂ ಕೂಡ ಕೂದಲು ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆ ಭಾಗ ಸ್ವಲ್ಪ ಹಚ್ಚಿ, ಹಾಗೆ ನಮ್ಮ ಒಂದು ಸ್ಕ್ಯಾಲ್ಪ್ ಕೂಡ ಹಚ್ಚಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನನಗೆ ಕೂದಲು ಉದುರುತ್ತಾನೆ ಇದೆ, 1 2 3 ಆದರೂ ಉದುರುತ್ತಾ ಇದೆ. ಹಾಗಾಗಿ ನಾನು ಈ ಥರ ಹೇರ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತಾ ಇರ್ತೀನಿ. ತೋರಿಸ್ಕೊಡಿ, ಇದೇ 1 2 ತೋರಿಸ್ಬಿಟ್ಟು ಸುಮ್ಮನೆ ಆಗೋದ್ರಿ ಅಂದ್ರಿ. ಹಾಗಾಗಿ ನಾನು ಯಾವಾಗೆಲ್ಲ ವಾರಕ್ಕೆ 2 ಸತಿ ನಾನು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಅದೇನು ಅಪ್ಲೈ ಮಾಡ್ತೀನಿ ಅಂತ ಹಾಗೆ ವಿಡಿಯೋ ಕೂಡ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ಅವರ್ಸ್ ನೀವು ಬಿಟ್ಬಿಡಬೇಕು. ಏನೆಲ್ಲ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ವಾಶ್ ಮಾಡ್ಕೊಳ್ಳಿ. ಹಾಗಾಗಿ ಇದನ್ನು ಒಂದು 2 ಅವರ್ ಬಿಟ್ಟು ಇನ್ನೇನಾದರೂ ಸ್ವಲ್ಪ ಮಿಕ್ಕಿದರೆ ಅದನ್ನು ಕೂಡ ನೀಟಾಗಿ ಸ್ಕ್ಯಾಲ್ಪ್ಗೆ, ನಿಮಗೆ ಕೂದಲು ಎಲ್ಲೆಲ್ಲಿ ಅಂದರೆ ಉದುರುತ್ತಾ ಇದೆ ಅಂದರೆ ಮುಂದೆಗಡೆ ಪೋರ್ಷನಲ್ಲಿ ಕೆಲವ್ರಿಗೆ ಉದುರುತ್ತೆ, ಮಧ್ಯದಲ್ಲಿ ಉದುರುತ್ತಾ ಇರುತ್ತೆ, ಜಸ್ಟ್ ಹಿಂಗೆ ಕೂದಲು ಅಂದಿದ ತಕ್ಷಣ ಉದುರುತ್ತಾ ಇರುತ್ತೆ. ಆ ಥರದವರು ನೀಟಾಗಿ ಈ ಥರ ಟೈ ಮಾಡ್ಕೊಂಡ್ಮೇಲೆ ಇನ್ನೊಂದು ಸತಿ ಆ ಮುಂದೆಗಡೆ ಭಾಗ, ಹಿಂದೆಗಡೆ ಭಾಗ, ಕೂದಲು ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ನಾನು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಪ್ಪುಗೆ ಇವತ್ತು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಸಿದ್ದೆ. ಯಾಕಂದರೆ ಮುನ್ಸ್ಕೊಂಡ್ಬಿಟ್ಟಿದ್ದ ಅಲ್ವಾ, ಆಮೇಲೆ ರಾಜಿ ಆಗಿಬಿಟ್ಟ. ಹಾಗಾಗಿ ಅವನಿಗೆ ಬೇಗನೆ ಸ್ನಾನ ಮಾಡಿಸಿ ಆಮೇಲೆ ಸರಿ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಬೊಟ್ಟಿಕ್ಕಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಅದಕ್ಕೋಸ್ಕರ ಪ್ರವೀಣ್ ಅವರು ಅವನಿಗೆ ಬೊಟ್ಟಿಕ್ತಾಯಿದ್ರು. ನನಗೆ ಹೇಳ್ತಾಯಿದ್ರು, ವೀಡಿಯೋ ಮಾಡ್ತಾಯಿದ್ಯಾ ಅಂತ ರೇಗಿಸ್ತಾಯಿದ್ರು. ಹೌದು ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ನಾನು ಕೂಡ 2 ಅವರ್ಸ್ ಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ. ಇವಾಗ 9 9:30 ಆಗಿತ್ತು. ಹಾಗಾಗಿ ಕ್ವಿಕ್ಕಾಗಿ ನಾಷ್ಟ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಆ ನಾಷ್ಟಕ್ಕೆ ಇವತ್ತು ಮೊಳಕೆ ಕಟ್ಟಿದ ಕಾಳು ಸಾರು, ಹಾಗೆ ರೈಸ್ ಮಾಡ್ತಾಯಿದ್ದೀನಿ. ಮುದ್ದೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ತುಂಬಾ ಸಮಯ ಆಗಿತ್ತು. ಇನ್ನು ಮುದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಅಪ್ಪುಗೆ ತಿನ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅನ್ನಕ್ಕಿಟ್ಟು ಅಪ್ಪುಗೆ ಸರಿನ ತಿನ್ನಿಸ್ತಾ ಇದ್ದೀನಿ. ಇನ್ನೂ ಸರಿ ಕೊಡ್ತಾ ಇದ್ದೇನೆ, ಖಂಡಿತವಾಗ್ಲೂ ಕೊಡ್ತಾಯಿದ್ದೀನಿ. ಸರಿ ಅಂದರೆ ಸ್ವಲ್ಪ ಮುದ್ದೆ ಟೈಪಲ್ಲಿ ಮಾಡಿ ಕೊಡ್ತೀನಿ, ಸ್ವಲ್ಪ ಗಟ್ಟಿಯಾಗಿ ಮಾಡಿ ಕೊಡ್ತಾಯಿದ್ದೀನಿ. ಅವನಿಗೆ ಸ್ವಲ್ಪ ಅಂದರೆ ಮುದ್ದೆ ಇದೆಲ್ಲ ಅಭ್ಯಾಸ ಆಗೋವರೆಗೂ ಕೊಡೋಣ ಅಂತ ಅಷ್ಟೇ ಅಂದ್ಬಿಟ್ಟು. ಯಾಕೆಂದರೆ ಮಕ್ಕಳಿಗೆ ಬೆನ್ನಿಗೆ ಶಕ್ತಿ ಕೊಡೋದೇ ರಾಗಿ ಅಂಶ, ನಮ್ಮ ಕಡೆ ಎಲ್ಲ ಹೇಳೋದೆ ಹಾಗೆ. ರಾಗಿ ಅಂಶ
ಚೆನ್ನಾಗಿ ಮಕ್ಕಳಿಗೆ ಸಿಗಬೇಕು ಅಂತಲೇ ಹೇಳ್ತಾರೆ. ಹಾಗಾಗಿ ಅದನ್ನೇ ನಾನು ಕೊಡ್ತಾ ಇದ್ದೀನಿ. ಇನ್ನೂ ಕೊಡ್ತಾ ಇದ್ದೀರಾ ಅಂತಲೇ ರಾಗ ಕೇಳ್ತಾ ಇರ್ತೀರ. ಹಾಗಾಗಿ ನೀವು ಕೂಡ ಕೊಡಿ, ಅದು ಒಳ್ಳೆಯದೇ, ಬಿಡಿಸೋ ಅವಶ್ಯಕತೆಯೇ ಇಲ್ಲ ಅದನ್ನು. ಆದರೆ ಮಧ್ಯಾಹ್ನ ರಾತ್ರಿ ಈ ಥರ ಟೈಮಲ್ಲಿ ಬೇರೆ ಬೇರೆದನ್ನ ಕೊಡಿ ಅಷ್ಟೇ. ಆ ಮೊಳಕೆ ಕಟ್ಟಿದ ಕಾಳು ಸಾರನ್ನ ಕ್ವಿಕ್ಕಾಗಿ ಮುಗಿಸ್ಕೊಂಡು ಅದ್ರ ಜೊತೆ ಇವತ್ತು ನಾಷ್ಟನ ಮುಗಿಸ್ಕೊಂಡ್ವಿ, ಒಂದು ಹಣ್ಣಿನ ಜೊತೆಗೆ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ವಾಟರ್ ಮಿಲನ್ ಇತ್ತು, ಅದನ್ನೇ ಕಟ್ ಮಾಡಿ ತಿನ್ಕೊಂಡ್ವಿ. ಅಲ್ಲಿ ಈಚೆಗಡೆ ಸ್ವಲ್ಪ ಸೌಂಡು, ಹಾಗಾಗಿ ರೂಮ್ ಒಳಗೆ ಬಂದು ಮಾತಾಡ್ತಾ ಇದ್ದೀನಿ. ಅಪ್ಪು 2 ವರ್ಷ ಆಗಿದೆ, ಅವನು ಇನ್ನೂ ಮಾತಾಡ್ತಾ ಇಲ್ವಾ, ಯಾಕೆ ಮಾತಾಡ್ತಾ ಇಲ್ಲ ಅಂತ ಎಲ್ಲ ಕೇಳಿದ್ರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಹಳೆ ವೀಡಿಯೋಸ್ನೆಲ್ಲ ನೋಡಿದ್ರೆ ಗೊತ್ತಿರುತ್ತೆ, ಅವನು ಸ್ವಲ್ಪನೇ ಮಾತಾಡ್ಕೊಂಡು ಬರ್ತಾ ಇದ್ದ. ಅದನ್ನು ನಾನು ವೀಡಿಯೋಸ್ ಕೂಡ ಮಾಡಿ ಹಾಕಿದ್ದೀನಿ. ಅವನು ಪಾರ್ಟ್ಸ್ ಆಫ್ ದ ಬಾಡಿ ಆಗಿರ್ಬೋದು ಪ್ರತಿಯೊಂದೂ ಐಡೆಂಟಿಫೈ ಮಾಡ್ತಾನೆ. ಆ್ಯಂಡ್ ತುಂಬಾ ಆ್ಯಕ್ಟಿವ್ ಆಗೂ ಕೂಡ ಇದ್ದಾನೆ. ಯಾಕೆ 2 ವರ್ಷ ಆದಮೇಲೆ ಅವನು ಮಾತಾಡಲೇಬೇಕು ಅಂತ ನಾನು ಪ್ರೆಷರ್ ಯಾವತ್ತೂ ಹಾಕಿಲ್ಲ ನಾವು ಅಪ್ಪುಗೆ. ಯಾಕಂದರೆ ಗಂಡು ಮಕ್ಕಳು ತುಂಬಾ ಸ್ಲೋ ಬೆಳವಣಿಗೆ ಅಂತ ಹೇಳ್ತಾರೆ. ಅವರು ಹೊಟ್ಟೆಲಿದ್ದಾಗಿಂದನೂ ಸ್ವಲ್ಪ ಬೆಳವಣಿಗೆ ಕಮ್ಮಿ ಇರುತ್ತೆ ಅಂತಲೂ ಹೇಳ್ತಾರೆ. ಆದರೆ ನಾನು ಯಾವತ್ತೂ ಅಂತ ಅನ್ನಿಸ್ಲಿಲ್ಲ ನನಗೆ ಅಪ್ಪುಲಿ ವಿಚಾರದಲ್ಲಿ. ಯಾಕಂದರೆ ಅವನು 4 ತಿಂಗಳಿಗೇ ದಬಾಕೊಳ್ಳೋದು, 9 ತಿಂಗಳಲ್ಲೇ ಅವನು ಮೆಟ್ಲು ಕೂಡ ಹತ್ತಿದ್ದ. ಆ ವಿಡಿಯೋ ನನಗೇನೋ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. 1 ವರ್ಷ ಆಗೋಕ್ಕಿಂತ ಮುಂಚೆನೇ ಅವನು ನಡೆಯೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದ. ಹೀಗೆ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದಾನೆ, ಅವನು ಹೈಪರ್ ಆ್ಯಕ್ಟಿವ್ ಥರನೇ ಇದ್ದಾನೆ. ಅಂದರೆ ಅವಾಗವಾಗ ಸ್ವಲ್ಪ ಮೂಡ್ ಇದಾದಾಗ ಕಮ್ಮಿ ಆ್ಯಕ್ಟಿವಲ್ಲಿ ಇರ್ತಾನೆ, ಅವ್ನ ಪಾಡಿಗೆ ಅವನು ಇರ್ತಾನೆ. ಕೆಲವು ಸತಿ ತುಂಬಾ ಆ್ಯಕ್ಟಿವ್ ಆಗಿರ್ತಾನೆ ಅಷ್ಟೇ. ಮಾತು ಅಂದರೆ ಅವನಿಗೆ ಸ್ಟಾರ್ಟಿಂಗಿಂದನೂ ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಾಮ, ಅವ್ರು ಫಸ್ಟ್ ಮಾತಾಡ್ಬೇಕಾದ್ರೆ ಮಾಮ ಅಂತ ಕರಿಬೇಕಾಗಿತ್ತಲ್ಲ, ಅವಾಗೆಲ್ಲ ಮಾತಾಡ್ಕೊಂಡು ಬಂದಿದ್ದಾನೆ. ಇವಾಗಲೂ ಅಷ್ಟೇ. ಇವಾಗ ಹೊಸದನ್ನೆಲ್ಲ ಕಲಿತಾನೆ. ಈಚೆಗಡೆ ಏನಾದರೂ ವೆಹಿಕಲ್ಸ್ ಏನೋ ಹೋಗ್ತಾ ಇದ್ರೆ, ಲಾರಿ, ಟೆಂಪೋ, JCB ಈ ಥರದ್ದೆಲ್ಲ ಹೇಳ್ತಾನೆ. ಆದರೆ ನಮ್ಮ ಥರ ಸೆಂಟೆನ್ಸಲ್ಲಿ ಹೇಳೋದಕ್ಕೆ ಕಷ್ಟಪಡ್ತಾನೆ ಅಷ್ಟೇ. ಅಂದರೆ ಇವಾಗ ಊಟ ಬೇಕು ಅನ್ನೋದನ್ನ ಅನ್ನ ಅಂತ ಕೇಳ್ತಾನೆ. ಇವಾಗ ನೀರು ಬೇಕು ಅನ್ನೋದನ್ನ ಮಾಮೂಲಿ ಅವ್ರ ಭಾಷೆಯಲ್ಲಿ ಜಿಯಾ ಈ ಥರ. ಆಮೇಲೆ ವಾಶ್ರೂಮ್ಗೆ ಹೋಗೋದಕ್ಕೂ ಅಷ್ಟೇ ಅವನೇ ಹೋಗ್ತಾನೆ. ಕೆಲವು ಸತಿ ಮಾತ್ರ ಸುಸ್ಸು ಅಂತ ಅವನೇ ಕೇಳ್ತಾನೆ. ಈ ಥರದ್ದೆಲ್ಲ ಅವನಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಹಾಗಾಗಿ ನಾನು ಪ್ರೆಷರ್ ಕೊಡ್ತಾ ಇಲ್ಲ, ಅವನು ಮಾತಾಡಲಿ, ಅವನು ಮಾತಾಡಲೇಬೇಕು, ಸೆಂಟೆನ್ಸ್ ಪೂರ್ತಿಯಾಗಿ ಮಾತಾಡಬೇಕು ಅಂತ ನಾನು ನಾವು ಯಾವತ್ತೂ ಅಂತ ಪ್ರೆಷರ್ ಮಾಡಿಲ್ಲ ಅವನಿಗೆ. ಹೇಳಬೇಕು ಅಂದರೆ ನಾನು ತುಂಬ ಅವನ ಹತ್ರ ಕಾನ್ವರ್ಸೇಷನಲ್ಲೇ ಯಾವಾಗಲೂ ಇರ್ತೀನಿ, ಮಾತಾಡಿಸ್ತಾನೆ ಇರ್ತೀನಿ. ಅವ್ನು ಮಲಗಿ ಎದ್ದಿದ ತಕ್ಷಣ ಅವನ್ನ ಮಾತಾಡಿಸೋದು, ಆ್ಯಕ್ಟಿವ್ ಆಗಿಡೋದು, ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಹೆಚ್ಚಾಗಿ ನಾನು ಮಾತಾಡ್ತೀನಿ, ಯಾಕಂದರೆ ಫಸ್ಟಿಂದನೂ ನಾನು ಅವನ ಜೊತೆ ಮಾತಾಡ್ಕೊಂಡು ಬಂದಿರೋದ್ರಿಂದ ಅವನಿಗೆ ಕೆಲವೊಂದಿಷ್ಟು ಪದಗಳು ಅವ್ನಿಗೆ ಅರ್ಥ ಆಗುತ್ತೆ. ನಾವೇನೇ ಹೇಳಿದ ತಕ್ಷಣ ಟಕ್ಕಂತ ಅರ್ಥ ಆಗುತ್ತೆ. ಏನಾದರೂ ಕೆಲಸ ಮಾಡ್ತಾಯಿದ್ರು ಕೂಡ ಅವ್ನಿಗೆ ಅರ್ಥ ಆಗುತ್ತೆ. ಈಚೆ ಕಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂದ್ರಿಗೂ ಕೂಡ ಅರ್ಥ ಆಗುತ್ತೆ. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೊನ್ನೆನೋ ಒಂದು ವಿಡಿಯೋದಲ್ಲಿ ನಾನು ಅವನು ಸೈಕಲ್ನ ತುಳಿಯೋದನ್ನು ಹಾಕಿದ್ದೆ. ಸೊ 2 ವರ್ಷದ ಮಗು ಅಷ್ಟು ದೊಡ್ಡ ಸೈಕಲ್ನ ನಾನು ಯಾರಲ್ಲೂ ನೋಡಿಲ್ಲ, ಅಷ್ಟು ದೊಡ್ಡ ಆ ಥರ ಸೈಕಲ್ನ ತುಳಿಯೋದನ್ನು. ಆದರೆ ಅಪ್ಪು ತುಳಿದಿದ್ದಾನೆ. ಅದು ಅವನು ಫುಲ್ ಹಿಂಗೆ ತುಳಿದಿಲ್ಲ, ಜಸ್ಟ್ ಆ ಪೆಡಲ್ ಮೇಲೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರೋದು ಸೈಕಲಲ್ಲಿ ಅವನು. ಸೊ ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವನು ಆ್ಯಕ್ಟಿವ್ ಆಗಿದ್ದಾನೆ, ಅವನು ಮಾಮೂಲಿ ಏನೇನೆಲ್ಲ ಕಲಿಬೇಕಾಗುತ್ತೋ ಅದನ್ನು ಕಲಿತಾ ಇದ್ದಾನೆ ಅಂತ. ಮಾತ್ರ ಮಾತಾಡ್ತಾನೆ, ಆದರೆ ಸೆಂಟೆನ್ಸಲ್ಲಿ ಮಾತಾಡ್ತಾ ಇಲ್ಲ ಅಷ್ಟೇ. ಸೊ ಇದೊಂದು 6-7 ತಿಂಗಳು ಅವನಿಗೆ ಕಳೆದ್ರೆ ಅವಾಗ ಮಾತಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಪ್ರೆಷರ್ ಕೂಡ ಹಾಕಿಲ್ಲ, ಆ್ಯಂಡ್ ಭಯ ಕೂಡ ನನಗೆ ಅಂಥದ್ದೇನೂ ಇಲ್ಲ. ಹಾಗಾಗಿ ಇದನ್ನೊಂದು ಕ್ಲಿಯರ್ ಮಾಡಬೇಕು. ಬೇರೆಯವ್ರ ಮಕ್ಕಳು ಮಾತಾಡ್ತಾ ಇಲ್ಲ, ನಿಮ್ಮ ಮಗುನೂ ಅದೇ ಥರನಾ, ಮಾತಾಡ್ತಾ ಇಲ್ವಾ, 2 ವರ್ಷ ಆಯ್ತಲ್ವ ಅವನಿಗೆ ಅಂತೆಲ್ಲ ಕೇಳಿದ್ರಿ. ಎಲ್ಲರ ಮಗುನೂ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ಚೆನ್ನಾಗಿ ಹೈಪರ್ ಆ್ಯಕ್ಟಿವ್ ಆಗಿ ಮಾತಾಡೋದು ಎಲ್ಲ ಪಟ್ಪಟ ಅಂತ ಕಲಿತು ಬಿಡ್ತಾರೆ. ಕೆಲವ್ರು ಮಾತಾಡೋದು ತುಂಬ ಸ್ಲೋಗಿ ಮಾತಾಡ್ತಾ ಇರ್ತಾರೆ. ಅಪ್ಪ, ಅಮ್ಮ, ನನ್ನ ಮಗ ಇವಾಗ ಏನು ಕಲ್ತಿದ್ದಾನೋ ಅದೆಲ್ಲ ಅವರು ನಿಧಾನವಾಗಿ ಕಲಿತಾ ಇರ್ತಾರೆ. ಇವನು ಸ್ವಲ್ಪ ಬೇಗ ಪ್ರತಿಯೊಂದೂ ಅರ್ಥ ಆಗುತ್ತೆ. ಅವನಿಗೆ ಬರೆಯೋದು ಕೂಡ ಅಷ್ಟೇ. ಅವನು ಇವಾಗ ಅನ್ನೋದನ್ನ ಸ್ವಲ್ಪ ಸೊಟ್ಟಿಗೆ ಬರೀತಾನೆ. ನಾನು ಬೇಕಾದ್ರೆ ಅದನ್ನೆಲ್ಲ ವೀಡಿಯೋಸ್ ಯಾವಾಗಾದರೂ ಸಿಕ್ಕಿದ್ರೆ ಮಾಡಿ ಹಾಕ್ತೀನಿ. ಮಕ್ಕಳ ಜೊತೆ ಅವನ್ನ ಜಾಸ್ತಿ ಬೆರೆಯೋದಕ್ಕೆ ಬಿಡ್ತೀನಿ. ಇವಾಗೂ ಅಷ್ಟೇ ಅವನು ಈಚೆಗಡೆನೇ ಇದ್ದಾನೆ. ತುಂಬ ದೊಡ್ಡವ್ರ ಹತ್ರನೂ ಕೂಡ ಅವನಷ್ಟು ಚೆನ್ನಾಗಿ ಬೆರೀತಾನೆ, ಮಾತಾಡ್ತಾನೆ. ಅವನೇನಾದರೂ ಯಾರಾದರೂ ಹೇಳಿದ ತಕ್ಷಣ ಅವನು ಪಕ್ಕನೇ ರಿಯಾಕ್ಟ್ ಮಾಡ್ತಾನೆ. ಹೌದು, ಅಪ್ಪ ಎಲ್ಲಿದ್ದಾರೆ ಅಂದರೆ ಒಳಗಿದ್ದಾರೆ ಅಂತಲೇ ಅವನು ರಿಯಾಕ್ಟ್ ಮಾಡ್ತಾನೆ. ಸೊ ತೋರಿಸ್ತಾನೆ, ಆಮೇಲೆ ಹೇಳ್ತಾನೆ. ಅಂದರೆ ಇವಾಗೆಲ್ಲ ಮನೆಗೆ ಬನ್ನಿ, ಹೋಗಿ ಈ ಥರದ್ದೆಲ್ಲ ಕಲಿತಾ ಇದ್ದಾನೆ. ಅಂದರೆ ನಾವು ಕ್ಯಾಶುವಲಾಗಿ ಮಾತಾಡ್ತೀವಲ್ಲ, ಆ ಥರದ ಮಾತುಗಳನ್ನ ಇವಾಗ ಅವ್ನು ಕಲಿತಾ ಇದ್ದಾನೆ. ಸೊ ಇನ್ನೊಂದು 6 ತಿಂಗಳ ಅಷ್ಟೊತ್ತಿಗೆ ಮಾತಾಡ್ತಾನೆ ಅನ್ನೋದು ನನಗೆ ಭರವಸೆ ಇದೆ. ಹಾಗಾಗಿ ಯಾರ ಮಕ್ಳಿಗೂ ನೀವು ಪ್ರೆಷರ್ ಕೊಡಬೇಡಿ. ನನ್ನ ಪ್ರಕಾರ ಹೆಣ್ಮಕ್ಳು ಸ್ವಲ್ಪ ಬೇಗನೆ ಆ್ಯಕ್ಟಿವ್ ಆಗಿರ್ತಾರೆ ಆ್ಯಂಡ್ ಬೇಗನೆ ಮಾತು ಕೂಡ ಆಡ್ತಾರೆ ಅನ್ನೋದನ್ನ ನನಗೆ ಗೊತ್ತಿದೆ. ಯಾಕಂದರೆ ನನಗದು ಕೆಲವೊಂದಿಷ್ಟು ಮಕ್ಳುಗಳನ್ನು ನಾನು ನೋಡಿದ್ದೀನಿ. ಹೆಣ್ಮಕ್ಳು ಬೇಗನೆ ಆ್ಯಕ್ಟಿವ್ ಆಗಿರ್ತಾರೆ, ಬೇಗ ಮಾತಾಡ್ತಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಅಂದರೆ ಗಂಡು ಮಕ್ಕಳು ಸ್ವಲ್ಪ ಬೆಳವಣಿಗೆ ಇವ್ರದ್ದೆಲ್ಲ ಕಮ್ಮಿ ಇರುತ್ತೆ ಅಂತಲೂ ಕೇಳಿದ್ದೀನಿ.
ಹಾಗಾಗಿ ಅದು ಗೊತ್ತಿದ್ರ ಮೇಲೂ ನಾವು ಪ್ರೆಷರ್ ಹಾಕೋದು ತಪ್ಪಲ್ವ. ಅದಕ್ಕೋಸ್ಕರ ನಾವೇ ಅವನ ಜೊತೆ ತುಂಬ ಹೊತ್ತಲ್ಲಿ ಮಾತಾಡೋದು, ಆ್ಯಕ್ಟಿವಿಟಿ ಮಾಡಿಸೋದು. ಆಮೇಲೆ ಈಚೆ ಕಡೆ ಜಾಸ್ತಿ ಅವನು ಮಕ್ಳ ಜೊತೆ ಬೆರೆಯೋದು ಜಾಸ್ತಿ. ಸೊ ಮಕ್ಳ ಜೊತೆ ಬೆರೆದಾಗ ಏನಾಗುತ್ತೆ, ಅವನಿಗೆ ಅವರೆಲ್ಲ ಏನು ಮಾತಾಡ್ತಾರೆ ಅಂತ ಗೊತ್ತಾಗುತ್ತೆ. ಆವಾಗ ಮಾತಾಡ್ತಾನೆ. ಅವ್ರೇನೋ ಹಾಡು ಹೇಳ್ತಾಯಿದ್ರೆ ಅವನು ಏನೋ ಅವನ ಭಾಷೆలో ಒಂದು ಹಾಡು ಹೇಳ್ತಾನೆ. ಹೀಗೆ ಹಾಗಾಗಿ ಯಾರನ್ನೂ ಇದನ್ನು ಮಾಡ್ಕೊಬೇಡಿ. ಅವನಮ್ಮ ಅಂತ ಕರೀತಾ ಇದ್ದಾನೆ. ಮಕ್ಕಳು ಮಾತಾಡ್ತಾರೆ, ತಲೆ ಕೆಡಿಸ್ಕೊಂಬಿಡಿ. ಅವ್ರು ಏನಂದ್ರು ಇವ್ರು ಏನಂದ್ರು ಅಂತ ತಲೆ ಕೆಡಿಸ್ಕೊಂಬಿಡಿ. ಆ ಟೈಮ್ ಕೊಟ್ಟು ಅವ್ರನ್ನೂ ಕೂಡ ಆರಾಮಾಗಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಏನಿರುತ್ತಲ್ವ ಅದರಲ್ಲಿ ಮಾತಾಡ್ಸ್ಕೊಂಬನ್ನಿ. ಇವಾಗ ನಾವೆಲ್ಲ ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಜಾಸ್ತಿ ಮಾತಾಡೋದು. ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ರು, ಮನೇಲಿ ನಾವು ಆಲ್ಮೋಸ್ಟ್ ಒಂಥರ ಹಳ್ಳಿ ಭಾಷೆನೇ ಮಾತಾಡೋದು. ಹಾಗಾಗಿ ಅವ್ನಿಗೆ ಆ ಭಾಷೆ ಜಾಸ್ತಿ ಇಷ್ಟ. ಹಾಗಾಗಿ ಹಂಗೆ ಕರಿತಾ ಇರ್ತಾನೆ, ಹಂಗೆ ಮಾತಾಡ್ತಾ ಇರ್ತಾನೆ, ದೊಡ್ಡವ್ರ ಜೊತೆ ಜಾಸ್ತಿ ಇನ್ವಾಲ್ವ್ ಆಗ್ತಾನೆ. ಅದನ್ನೆಲ್ಲ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊತೀನಿ, ಆದರೂ ಬೇಡ ಅಂತ ಸುಮ್ಮನೆ ಆಗ್ತೀನಿ ಅಷ್ಟೇ. ಸೊ ಅವನು ದೊಡ್ಡವ್ರ ಜೊತೆ ಇವಾಗ ಗೊತ್ತು ಗುರಿ ಇಲ್ದಿರೋರ ಜೊತೆನೇ ಕೆಲವರು ಮಕ್ಕಳು ಹೋಗಲ್ಲ. ಅದು ನನ್ನ ಮಗ ಹೋಗ್ತಾನೆ, ಮಾತಾಡಿಸ್ತಾನೆ. ಅವ್ರೇನಾದರೂ ಮಾತಾಡಿಸಿದಾಗ ಅವ್ನು ರಿಯಾಕ್ಟ್ ಮಾಡ್ತಾನೆ. ನಿನ್ನ ಹೆಸರೇನು ಅಂದರೆ ಅವ್ನಿಗೆ ಶಮಂತ್ ಅಂತ ಹೇಳೋಕ್ಕೆ ಬರ್ತಲ್ಲ, ಅದಕ್ಕೆ ನಮ್ಮು ಅಂತ ಹೇಳ್ತಾನೆ. ಸೊ ಶಮಂತು ಅಂತ ನಾವು ಕರಿಬೇಕಾದ ಕೆಲಸದೇ ಅವ್ನು ನಮ್ಮು ಅಂತ ಹೇಳ್ತಾನೆ. ನಮ್ಮುಗೆ ಜಿಯಾ ಅಂತಲೇ ಕೇಳ್ತಾನೆ ಅವನು. ನಾನು ಬೇಕಾದ್ರೆ ಅದನ್ನೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅವಾಗೆಲ್ಲ ತುಂಬಾ ತೆಗಿತಾ ಇದ್ದೆ. ಅವ್ನು ಮಾತಾಡೋದಾಗಿರ್ಬೋದು, ಮಾಮ, ಅಮ್ಮ, ಅಪ್ಪ, ಚಿಕ್ಕಪ್ಪ, ತಾತ, ಈ ಥರದ್ದೆಲ್ಲ ಮಾತಾಡಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ತೆಗೆದು ಹಾಕ್ತಾಯಿದ್ದೆ. ನಾನು ಪಾರ್ಟ್ಸ್ ಆಫ್ ದ ಬಾಡಿ ಐಡೆಂಟಿಫೈ ಮಾಡೋದು ಈ ಥರದ್ದೆಲ್ಲ ನಾನು ಹಾಕಿದ್ದೆ 1.5 ವರ್ಷದಲ್ಲಿ. ಇವಾಗ ಅಷ್ಟೆಲ್ಲನೂ ಕಲಿತಾ ಇರ್ತಾನೆ. ನಾನು ಫ್ರೂಟ್ಸ್ನಿದು ಮತ್ತು 1 2 3 ಇದೆಲ್ಲ ಕೊಡ್ತಾ ಇರ್ತೀನಿ. ಮಾತಾಡ್ತಾರೆ, ತಲೆ ಕೆಡಿಸ್ಕೊಂಬಿಡಿ. ಸ್ವಲ್ಪ ಟೈಮ್ ಕೊಟ್ಟು ಅವ್ರನ್ನೂ ನೀವು ಜಾಸ್ತಿ ತಾಯಿ ಮಗು ಎಷ್ಟು ಇಂಟ್ರ್ಯಾಕ್ಟ್ ಮಾಡುತ್ತೋ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಜಾಸ್ತಿ ನಾನು ಅವನು ಜಾಸ್ತಿ ಕನೆಕ್ಷನ್ನಿಂದ ನಾನು ಅವನ ಜೊತೆ ಮಾತಾಡಿಸ್ತಾ ಇರ್ತೀನಿ. ನಾನು ಸುಮ್ಮನೆ ಇದ್ರೂ ಮಾತಾಡಿಸ್ತಾ ಇರ್ತೀನಿ. ನನಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಕೆಲಸ ಏನಿದ್ರು ಅವ್ನು ಎದ್ದಿದ ತಕ್ಷಣ ಅವನ್ನ ಮಾತಾಡ್ಸ್ಕೊಂಡು ಕೂತ್ಕೊತೀನಿ. ಹಾಗಾಗಿ ಇದೊಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡಬೇಕಾಯಿತು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ನಿಮ್ಮ ಮಕ್ಕಳು ಮಾತಾಡ್ತಾ ಇಲ್ಲ, ನಮ್ಮ ಮಕ್ಕಳು ಮಾತಾಡ್ತಾಯಿದೆ. ಸೊ ಕಂಪ್ಯಾರಿಸನ್ ಬಿಟ್ಬಿಡಿ, ಮಾತಾಡ್ತಾರೆ, ಚೆನ್ನಾಗಿ ಆಗ್ತಾರೆ. ಒಂದು 3 ವರ್ಷ ಅಷ್ಟೇ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ 2 ವರ್ಷದ ಮೇಲೆ ಮಕ್ಕಳು ಮಾತಾಡಬೇಕು ಅಂತ ಹೇಳ್ತಾರೆ. ಆದರೆ ಆಲ್ಮೋಸ್ಟ್ 1.5 ವರ್ಷ ಆದಮೇಲಿಂದನೇ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಮ್ಮ, ಅಪ್ಪ, ತಾತ ಈ ಥರದ್ದೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ 2 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸೆಂಟೆನ್ಸ್ ಹೇಗೆ ಮಾಡಬೇಕು. ಇವಾಗ ಮನೆಗೆ ಬನ್ನಿ ಅನ್ನೋದು, ಈ ಥರ ಸಣ್ಣ ಸಣ್ಣ ಸೆಂಟೆನ್ಸನ್ನು ನಾವು ಹೇಳ್ಕೊಟ್ರೆ ಅವ್ರು ಪಕ್ಕ ಕಲಿತಾರೆ. ಸೊ ನನ್ನ ಮಗನೂ ಅಷ್ಟೇ ಇವಾಗ ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಮನೆಗೆ ಬನ್ನಿ, ಹೋಗಿ, ಈ ಥರದ್ದನ್ನೆಲ್ಲ ಕಲಿತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು 6 ತಿಂಗಳಷ್ಟೊತ್ತಿಗೆ ಅವನು ಕೂಡ ಮಾತಾಡೋದನ್ನ ಕಲಿತಾನೆ ಅನ್ನೋದು ನನ್ನ ಭರವಸೆ. ನೋಡೋಣ ಹೆಂಗೆ ಕಲಿತಾನೆ, ಏನು ಮಾತಾಡ್ತಾನೆ ಅಂತ. ನಾನು ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೊಂಡಿಲ್ಲ, ಅವ್ನು ಇನ್ನೂ ಮಾತಾಡೇ ಇಲ್ಲ ಅಂತ ಎಲ್ಲ. ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಹಳ್ಳಿ ಎಲೆ ಅಂದರೆ ಹಳ್ಳಿ ಮರದ ಎಲೆಯಲ್ಲಿ ರೊಟ್ಟಿ ಹಾಕಿ ಕೊಡ್ತಾರೆ. ನಾನು ಕೂಡ ಅದನ್ನು ಕೊಡ್ತೀನಿ. ಹಾಗಾಗಿ ಸ್ವಲ್ಪ ನಾನು ಬೇಕಾದ್ರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಳ್ಳಿ ಎಲೆಯಲ್ಲಿ ಹೇಗೆ ರೊಟ್ಟಿ ಹಾಕಿ ಮಕ್ಕಳಿಗೆ ತಿನ್ನಿಸೋದು, ಅದರಿಂದ ನಾಲ್ಗೆ ಚೆನ್ನಾಗಿದ್ದಾಗುತ್ತೆ, ಮಾತಾಡೋದನ್ನ ಕಲಿತಾರೆ ಅಂತಲೂ ಹೇಳ್ತಾರೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಅದು ಹೇಗೆ ರೊಟ್ಟಿ ಮಾಡಿ ತಿನ್ನಿಸೋದು ಅಂತ. ನಾನು ಕೂಡ ಅಪ್ಪುಗೆ ತಿನ್ನಿಸ್ತೀನಿ, ಹಾಗಾಗಿ ಅದನ್ನು ತೋರಿಸ್ತೀನಿ. ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಅವ್ನು ಈಚೆ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ನೋಡ್ಬೋದು, ಈಚೆ ಕಡೆಯಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರೆ ಅವ್ರ ತಾತನ ಹತ್ರ ಹೋಗಿ ಕೂತಿದ್ದ. ಅವ್ನು ಆರಾಮಾಗಿ ಕೂತಿರಲಿ, ಆಮೇಲೆ ಕರ್ಕೊಂಬಂದು ಮಲಗಿಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಅವ್ರ ಡ್ಯಾಡಿನೇ ಕರ್ಕೊಂಬಂದು ಮಲಗಿಸಿದ್ರು. ನನಗೆ ಮಧ್ಯಾಹ್ನದ ಏನಾದರೂ ಟೈಲರಿಂಗ್ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಹಾಗೆ ಹೇರ್ ಬೋ ಹೇಗೆ ಮಾಡೋದು ಅದನ್ನು ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ಇವತ್ತು ಅದನ್ನೇ ಮಾಡಿ ತೋರಿಸೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಿಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಬೈಕೋಬೇಡಿ. ನಾನು ಕೂಡ ಇವಾಗ ಕಲಿತಿದ್ದಲ್ವ. ಹಾಗಾಗಿ ನಾನು ನಿನ್ನೆ ಮೊನ್ನೆನೇ 2 ಹೇರ್ ಬೋನ ಅಂದರೆ ಡಬಲ್ ಹೇರ್ ಬೋ ಬರುತ್ತಲ್ವ, ದೊಡ್ಡದು ಚಿಕ್ಕದು ಕೆಳಗೆ ಮಾಮೂಲಿ, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಹಾಗೆ ಈ ಗ್ಲೂ ಗಮ್ ಕೂಡ ನನಗೆ ಮೀಶೋಯಿಂದ ನಾನು ಪರ್ಚೇಸ್ ಮಾಡಿದ್ದೆ. ಈ ಥರ ಹೇರ್ ಆಕ್ಸೆಸರೀಸ್ ಮಾಡ್ತಾಯಿದ್ದೀನಲ್ಲ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದನ್ನು ತರಿಸಿದ್ದೆ. ಆಮೇಲೆ 2 ಮಾಡಿದೆ. ಆದರೆ ಒಂದು ಯೆಲ್ಲೋ ಕಲರ್ ಏನಾಯಿತು ಅಂದರೆ ಸಡನ್ನಾಗಿ ಕಟ್ ಮಾಡೋಕ್ಕೋಗಿ ಕೆಳಗಡೆ ಇದ್ದಿದ್ದನ್ನ ಕಟ್ ಮಾಡಿಬಿಟ್ಟೆ. ಹಾಗಾಗಿ ಅದಷ್ಟು ಚೆನ್ನಾಗಿ ಬರಲಿಲ್ಲ. ಅದನ್ನು ಹಂಗೆ ಒಂದು ರಬ್ಬರ್ ಬ್ಯಾಂಡ್ ಥರ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಮಾಡಿದೆ. 2 ಕ್ರಂಚೀಸ್ ಮಾಡಿದ್ದೆ. ಇದು ನಾನು ಎಕ್ಸ್ಟ್ರಾ ನೆನ್ನೆ ಮಾಡಿದ್ದು. ಇವತ್ತು ನಾನು ನಿಮಗೆ ಹೇರ್ ಬೋ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮನೇಲೇ ಒಂದು ಬ್ಲೌಸ್ ಪೀಸ್ ಇತ್ತು, ಹಾಗಾಗಿ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಇವಾಗ 5 ಇಂಚನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬಟರ್ಫ್ಲೈ ಶೇಪ್ಗೆ ನಾನು 5 ಇಂಚು ಎಲ್ಲ ಸೈಡು ಲೆಂತು ವಿಡ್ತು ಎರಡಕ್ಕೂ ಕೂಡ ನಾನು 5 ಇಂಚಿನ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ಥರ ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ಳಿ. ಇವಾಗ ನಾನು ಕೆಳಗಡೆ
ಹೇರ್ ಬೋ ನಾವು ಕೆಳಗಡೆ ಏನು ಮಾಡ್ತೀವಲ್ಲ ಪ್ಲೇಟ್ಸು, ಅದಕ್ಕೆ ನಾನಿಲ್ಲಿ 5 ಇಂಚ್ ಲೆಂತು ವಿಡ್ತ್ ಬಂದು 10 ಇಂಚನ್ನ ತೊಗೊತಾ ಇದ್ದೀನಿ. ಈ ಥರ ಮೆಷರ್ಮೆಂಟ್ನ ನೀವು ಫಸ್ಟೇ ಹಾಕ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. 10 ಇಂಚು ನೀವು ಇದನ್ನು ಇಂಚಿನ ಜಾಸ್ತಿನೂ ಮಾಡ್ಕೊಬೋದು, ಇನ್ನೂ ದೊಡ್ಡದಾಗಿ ಬರುತ್ತೆ. ಏನಾದರೂ ಕಮ್ಮಿ ಮಾಡಿದ್ರೆ ಇನ್ನೂ ಚಿಕ್ಕ ಪುಟ್ಟದಾಗಿ ಮಕ್ಳಿಗೆ ಮಾಡಿಕೊಡ್ತಾರನೂ ಬರುತ್ತೆ. ಇವಾಗ 2 ಕಡೆಯೂ ನಾನು ಕಟ್ ಮಾಡ್ಕೊಂಡಿದ್ದೀನಿ. 5 ಇಂಚಿದು, ಇನ್ನೊಂದು ಬಂದು 10 ಇಂಚು ಪ್ಲಸ್ 5 ಇಂಚಿದು ನಾನು ಕಟ್ ಮಾಡಿ ಇವಾಗ ನೀಟಾಗಿ ಆ ಒಂದು ನಾನು ಏನು ಲೈನ್ ಹಾಕ್ಕೊಂಡಿದ್ದೆ ಅಲ್ವ ಅದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮೇಲೆ ನಿಮಗೆ ಈ ಥರ ಕ್ಲಾತ್ ಅನ್ನೋದು ಸಿಗುತ್ತೆ 2 ಪೀಸು. ಅದನ್ನ ಇವಾಗ ಹೇಗೆ ಸ್ಟಿಚ್ ಮಾಡಬೇಕು ಅಂದರೆ, ಇವಾಗ ಚಿಕ್ಕ ಕ್ಲಾತ್ ಏನು ನಮಗೆ ಬೋ ಬರುತ್ತಲ್ಲ ಅದನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೊಬೇಕು. ನೀಟಾಗಿ ಆ ತುದಿ ಈ ತುದಿ ಎರಡನ್ನೂ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಜರುಗಿಸ್ದಂಗೆ ಆಗುತ್ತೆ, ಹಾಗಾಗಿ ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಈ ಸೈಜಲ್ಲೇ ಫಸ್ಟು ನೀವು ಟ್ರೈ ಮಾಡಿ. ಇವಾಗ ಕೊನೆ ಸ್ಟಿಚ್ಚು, ಆ ಕಡೆ ಕೊನೆ ಸ್ಟಿಚ್ಚು ಮತ್ತು ಸೆಂಟ್ರಲ್ಲಿ ಸ್ವಲ್ಪವನ್ನು ಭಾಗ ಬಿಟ್ಟು ಸೈಡ್ ಮಾತ್ರ ಅರ್ಧಕ್ಕೆ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಲಾಂಗ್ ಟೈಲ್ಗೆ ಏನು ತೊಗೊಂಡಿದ್ವಿ ಕ್ಲಾತು, ಅದನ್ನು ಕೂಡ ಅಷ್ಟೇ ನೀಟಾಗಿ ಮಡಚ್ಕೊಂಡು ಅದಕ್ಕೆ ನಮಗೆ ಒಂಥರ ಬಟರ್ಫ್ಲೈ ಶೇಪಲ್ಲಿ ಬರಬೇಕು ಅಂದರೆ ನಾವು ಅದನ್ನು 2 ಫೋಲ್ಡಾಗಿ ಮಾಡಿಕೊಂಡು ಸೈಡಲ್ಲಿ ಕಟ್ ಮಾಡ್ಕೊಬೇಕು. ಸೈಡಲ್ಲಿ ಕಟ್ ಮಾಡ್ಕೊಂಡಾಗ ನಮಗೆ ಬೋ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಕೆಳಗಡೆ ಟೇಲ್ದು ಡಿಸೈನ್ ಇರುತ್ತಲ್ಲ ಅದು ನಮಗೆ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನಾನು ತುದಿಯಿಂದ ಆ ಕಡೆ 1 ಇಂಚು 1.5 ಇಂಚಿಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಮಾಡಿದ್ರೆ ನಮ್ಗೆ ಈ ಥರ ಬರಬೇಕು. ಅಂದರೆ ನಾವು ಬಗ್ಗಿಸಿದಾಗ ಒಂಥರ ಆ ತುದಿ ಈ ತುದಿ ಬೋ ಇದು ಕಾಣಿಸುತ್ತೆ ಅಲ್ವ ಟೇಲ್, ಆ ಥರ ಕಾಣಿಸ್ಬೇಕು. ಇವಾಗ ನಾನು ಕಟ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ಈ ಎಡ್ಜು ಆ ಕಡೆ ಎಡ್ಜು ಮತ್ತು ಸೆಂಟ್ರಿಗೆ ಸ್ವಲ್ಪ ಗ್ಯಾಪ್ ಇಟ್ಟು ಅರ್ಧಕ್ಕೆ ನಾನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಯಾರಿಗೂ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ನನಗೂ ಅಷ್ಟೇ ಬಂದಿರಲಿಲ್ಲ. ಆದರೆ ಒಂದು 2-3 ಮಾಡ್ತಾ ನನಗೂ ಕೂಡ ಅಭ್ಯಾಸ ಆಗಿ ಬಂತು. ಸೊ ಸೈಡೆಲ್ಲ ಸ್ಟಿಚ್ ಆದಮೇಲೆ ನಾವು ಸೆಂಟ್ರ್ ಭಾಗದಲ್ಲಿ ಏನು ಬಿಟ್ಟಿರ್ತೀವಲ್ಲ ಗ್ಯಾಪ್ ಅನ್ನೋದು, ಅದರಿಂದ ಅದನ್ನು ತಕ್ಕೊಳ್ಬೇಕು. ಒಳಗಡೆ ಏನು ಬಟ್ಟೆ ಇದೆ ಅಲ್ವಾ ಅದನ್ನು ತೆಗಿಬೇಕು. ನಾನಿಲ್ಲಿ ಪಿಂಕ್ ಕಲರ್ ದಾರ ಇತ್ತು ಅದರಲ್ಲೇ ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮ್ಯಾಚಿಂಗ್ ಥ್ರೆಡ್ ಬೇಕಾದರೂ ಯೂಸ್ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಬೋದು. ಅದರಲ್ಲಿ ಏನು ಹೋಲ್ ಇರುತ್ತೆ ಅದರಿಂದ ನೀಟಾಗಿ 2 ಪೀಸನ್ನು ನೀವು ತಗೊಳ್ಬೇಕಾಗುತ್ತೆ. ಅದು ನಿಮಗೆ ಬರಲಿಲ್ಲ ಅಂದರೆ ಪೆನ್ಸಿಲ್ ಏನಾದರೂ ಯೂಸ್ ಮಾಡಿಕೊಂಡು ನೀಟಾಗಿ ಓಪನ್ ಮಾಡ್ಕೊಳ್ಳಿ. 2 ಓಪನ್ ಮಾಡ್ಕೊಂಡ್ಮೇಲೆ ನಮಗೆ ತುದಿ ಅನ್ನೋದೇನಿರುತ್ತೆ ಅದು ಇನ್ನೂ ನೀಟಾಗಿ ಬಂದಿರಲ್ಲ. ಯಾಕೆ ಅಂದರೆ ನಾವು ಕೈಯಲ್ಲಿ ಈ ಥರ ಓಪನ್ ಮಾಡಿರ್ತೀವಲ್ಲ, ಕೈನ ಜಾಸ್ತಿ ಹಾಕಿದ್ರೆ ಥ್ರೆಡ್ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಪೆನ್ನು ಇಲ್ಲ ಯಾವುದಾದ್ರೂ ಒಂದು ನೀಡಲ್ಲು ಯಾವುದಾದ್ರು ತೊಗೊಂಡು ಅದನ್ನು ನೀಟಾಗಿ ಪುಷ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ನೀಡಲ್ನ ತೊಗೊಂಡು ಅದರೊಳಗೆ ನೀಟಾಗಿ ಪುಷನ್ನು ಮಾಡ್ಕೊತೀನಿ. ಆವಾಗ ನಮಗೆ ಎಡ್ಜಸ್ ಅನ್ನೋದು ತುದಿ ಭಾಗ ನೀಟಾಗಿ ಬರುತ್ತೆ. ನಾನು ಆದಷ್ಟು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿ ನೀವು ಟ್ರೈ ಮಾಡೋ ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ಒಂಥರ ಮನೇಲಿ ಒಂದೊಳ್ಳೆ ಆ್ಯಕ್ಟಿವಿಟಿ, ನಮಗೂ ಕೂಡ ಬ್ಯುಸಿಯಾಗಿ ಇದ್ದಂಗೂ ಕೂಡ ಅನಿಸುತ್ತೆ. ಏನೋ ಹೊಸ್ದಾಗಿ ಕಲ್ತಿರೋ ಥರ ಅನಿಸುತ್ತೆ. ನನಗೆ ಹೇರ್ ಬೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಒಂಥರ ಹೊಸ ಆಸಕ್ತಿ ಕೂಡ ಬರುತ್ತೆ. ಬೇರೆ ಏನಾದರೂ ಟ್ರೈ ಮಾಡ್ತಾ ಇರೋಣ ಅಂತಲೇ ಅನಿಸ್ತಾ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನೊಂದು ಕ್ರೋಶಾ ನೀಡಲ್ನ ತೊಗೊಂಡು ನೀಟಾಗಿ ಎಡ್ಜಸ್ನೆಲ್ಲ ಕವರ್ ಮಾಡಿಕೊಂಡೆ. ಇವಾಗ ಇದನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ದಾರಾನ ನೀಟಾಗಿ ಟೈಟಲ್ಲಿ ಕಟ್ಬೋದು. ಇವಾಗ ಬೋದ್ ಏನು ತೊಗೊಂಡಿವಲ್ಲ 5 ಇಂಚು ಅದನ್ನು ನಾನಿವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ. 2 ಸತಿ ಫೋಲ್ಡ್ ಮಾಡಿ ಆ ಕಡೆ ಎಡ್ಜ್ ಮತ್ತು ಈ ಕಡೆ ಎಡ್ಜನ್ನ ಬಟರ್ಫ್ಲೈ ಶೇಪಲ್ಲಿ ನಾವು ಫೋಲ್ಡ್ ಮಾಡ್ಕೊಬೇಕು. ಆವಾಗ ನಮಗೊಂಥರ ನೀಟ್ ಬಟರ್ಫ್ಲೈ ಥರನೇ ಆ ಕಡೆ ಈ ಕಡೆ ಬರುತ್ತೆ. ಅದನ್ನ ನೀವು ಒಂದು ಸತಿ ಮಾಡಿ ಗೊತ್ತಾಗುತ್ತೆ. ಈ ಥರನೇ 2 ನಾವು ಮಾಡ್ಕೊಳ್ಬೇಕು. ಸಿಂಪಲಾಗಿ ಆಗಿಬಿಡುತ್ತೆ. 2 ಮಾಡಿಕೊಂಡು 2 ಜಾಯಿಂಟ್ ಮಾಡಿ ಇಟ್ಕೊಂಡು ನಾವೇನು ದಾರ ಸುತ್ಕೊಂಡಿದ್ವಲ್ಲ ಸೂಜಿಗೆ, ಆ ದಾರನ ಸೆಂಟ್ರ್ ಪೋರ್ಷನ್ನ ನೋಡಿಕೊಂಡು ನೀಟಾಗಿ ಸುತ್ಕೊಳ್ಬೇಕು. ಸುತ್ಕೊಳ್ಳೋದ್ರಿಂದ ನಾವು ಮಧ್ಯದಲ್ಲಿ ಸ್ಟಿಚ್ ಹಾಕಿರಲ್ವಲ್ಲ ಅದು ಕೂಡ ಕಾಣಿಸೋದಿಲ್ಲ, ದಾರ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಇವಾಗ ನಾನು ಇಟ್ಕೊಂಡಿದ್ದೀನಲ್ಲ ಆ ಪೊಸಿಷನಲ್ಲಿ ನೀಟಾಗಿ 2 ಟೇಲ್ ಕೂಡ ಸಮವಾಗಿ ಇಟ್ಕೊಂಡು ಅದರಲ್ಲಿ ನೀಟಾಗಿ ದಾರನ ಸುತ್ಕೊಳ್ಳಿ. ಟೈಟಾಗಿ ಆದಷ್ಟು ಒಂದು 5-6 ಸತಿ ನೀಟಾಗಿ ಟೈಟಾಗಿ ಸುತ್ಕೊಳ್ಳಿ. ಇಲ್ಲ ನಿಮಗೆ ಸುತ್ತಕ್ಕಾಗಲ್ಲ ಅಂದರೆ ನಿಮ್ಮ ಮಿಷಿನಲ್ಲಿ ಸ್ಟಿಚ್ ಮಾಡ್ತೀನಿ ಅನ್ನೋಂಗಿದ್ರೆ ಒಂದೊಂದನ್ನು ಇಟ್ಕೊಂಡು ಸ್ಟಿಚ್ ಮಾಡಿ. ಕರೆಕ್ಟಾಗಿ ಸೆಂಟ್ರಿಗೆ ಸ್ಟಿಚ್ ಮಾಡಿ. ನನ್ನ ಪ್ರಕಾರ ಇದೇ ಈಸಿ. ಟೈಟಾಗಿ ದಾರ ಸುತ್ತಿ 1-2 ಸತಿ ಸ್ಟಿಚ್ ಹಾಕಿದ್ರೆ ಅದು ಪರ್ಫೆಕ್ಟಾಗಿ ಟೈಟಾಗಿ ನಮ್ಗೆ ಯಾವ ಶೇಪ್ ಬರುತ್ತೋ ಆ ಶೇಪಲ್ಲೇ ಕರೆಕ್ಟಾಗಿ ಕೂತಿರುತ್ತೆ. ಹಾಗಾಗಿ ನೀವು ಅದೇ ಥರನೇ ಮಾಡ್ಕೊಳ್ಳಿ. ಒಂದು ಸತಿ ಸೂಜಿಲಿ ಒಳಗಡೆ ತಕ್ಕೊಂಡು ಆನಂತರ ಒಂದು 4-5 ಸತಿ
ನೀಟಾಗಿ ಸುತ್ಕೊಳ್ಳೋದ್ರಿಂದ ಅದು ಬೇಗ ಬಿಚ್ಚೋಗುತ್ತೆ ಅನ್ನೋದು ನಮಗೆ ಭಯ ಇರೋದಿಲ್ಲ. ಯಾಕಂದರೆ ನಾವು ಸೂಜಿಯಿಂದ ಕೂಡ ಒಂದು ಸತಿ ಹೊಲ್ಕೊಂಡಿರ್ತೀವಲ್ಲ, ಹಾಗಾಗಿ ಇವಾಗ ಒಂದು ಸತಿ ನಾನು ಸ್ಟಿಚ್ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ನಾನು ದಾರನ ಸೆಂಟ್ರಿಗೆ ನೋಡಿಕೊಂಡು ಸುತ್ಕೊಳ್ಳಿ. ಕೆಲವು ಸತಿ ಸೈಡ್ ಆಗುತ್ತೆ. ಹಾಗಾಗಿ ದಾರ ಸುತ್ಕೊಂಡ್ಮೇಲೆ ನೋಡ್ಬೋದು ಈ ಥರ ಟೈಟಾಗಿ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಇದೆ. ಇವಾಗ ಅದ್ರ ಮೇಲೆ ನಮಗೆ ದಾರ ಕವರ್ ಆಗಬೇಕು ಅಂದರೆ ಅದೇ ಪೀಸಲ್ಲಿ ನಾವು ಇನ್ನೊಂದು ಪೀಸ್ನ ಒಂದು 12ಗಿಂತ ಸ್ವಲ್ಪ ಕಮ್ಮಿ ಇಂಚಲ್ಲಿ ಒಂದು ಬಟ್ಟೆ ತೊಗೊಂಡು ಅದನ್ನು ಈ ಥರ ದಾರಕ್ಕೆ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಕೈಯಲ್ಲೇ ನಾವು ನೀಡಲ್ ಏನು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಸ್ಟಿಚ್ ಮಾಡ್ಕೊಬೋದು. ನನ್ನ ಹತ್ರ ಈ ಒಂದು ಗ್ಲೂ ಗಮ್ ತೊಗೊಂಡಿದ್ದಕ್ಕೆ ನಾನು ಹೇರ್ ಆಕ್ಸೆಸರೀಸ್ ಎಲ್ಲ ಆಲ್ಮೋಸ್ಟ್ ಇದರಲ್ಲೇ ಮಾಡ್ತಾಯಿದ್ದೀನಿ. ಅಂದರೆ ಏನೋ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಹೇರ್ ಆಕ್ಸೆಸರೀಸ್ ಅಂದ್ಕೊಂಡೆ. ಆದರೆ ಯಾಕೋ ಅದನ್ನು ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಇರುತ್ತೆ ಅಲ್ವಾ, ಹಾಗಾಗಿ ಸರಿ ಆಯಿತು ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಅದರಲ್ಲಿ ಪರ್ಫೆಕ್ಟ್ ಆಗೋಣ. ಇನ್ನೂ ಚೆನ್ನಾಗಿ ಡಬಲ್ ಆಗಿ ಮಾಡ್ತಾರೆ, ಬಟರ್ಫ್ಲೈ ಶೇಪಲ್ಲೆಲ್ಲ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ಕಲಿಯೋಣ ಅಂತ ಹೇಳ್ಬಿಟ್ಟು ಗ್ಲೂ ಗಮ್ ಮಾತ್ರ ಒಂದು ತರಿಸ್ಕೊಂಡು ಇದಕ್ಕೆ ಕ್ಲಿಪ್ನ ಬಳಸಿ ಮಾಡ್ತಾರೆ. ಕ್ಲಿಪ್ ಬಳಸೋದ್ರಿಂದ ನಮಗೆ ಕೂದಲಿಗೆ ಪರ್ಫೆಕ್ಟಾಗಿ ಕೂತಿರುತ್ತೆ. ನಾನಿಲ್ಲಿ ಬ್ಯಾಂಡ್ನ ಬಳಸಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು, ನಾನು ಒಂದು ಸಿಂಗಲ್ ಹಾಗೆ ಡಬಲ್ ಗ್ರೀನ್ ಮತ್ತು ಬ್ಲೂ ಥರದ್ದು ಎರಡನ್ನೂ ಮಾಡಿ ತೋರಿಸಿದ್ದೀನಿ. ಸಿಂಪಲಾಗೇ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಯಾರೂ ಬೈಕೊಬೇಡಿ. ಹಾಗೆ ನನಗೆ ಸ್ವಲ್ಪ ಟ್ಯೂಷನ್ ಕೂಡ ಇರಲಿಲ್ಲ. ಏನಾದರೂ ಮಾಡೋಣ ಬೇರೆ ಥರದ್ದು ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಅಂದರೆ ಪ್ರಿನ್ಸ್ ಕಟ್ ಬ್ಲೌಸ್ನ ನೋಡಿಕೊಂಡು ಬುಕ್ಕಲ್ಲಿ ಸ್ಕೆಚ್ ಹಾಕ್ತಾಯಿದ್ದೆ. ನಾಳೆ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ನ ನೋಡಿ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಅಪ್ಪನೂ ಮಲಗಿದ್ನಲ್ಲ, ಅವನು ಎದ್ದ. ಅವನಿಗೆ ಸ್ವಲ್ಪ ದ್ರಾಕ್ಷಿ ಹಣ್ಣು ಕೊಟ್ಬಿಟ್ಟು ಆಮೇಲೆ ಅವನಿಗೆ ಊಟ ಮಾಡಿಸಿದೆ. ಊಟ ಮಾಡಿದ ತಕ್ಷಣ ತಿರ್ಗಿ ಅವ್ರ ತಾತನ ಹತ್ರ ಹೋಗಿ ಆಟ ಆಡ್ಕೊಂಡು ಕೂತ್ಕೊಂಡ. ನಾನೇನು ಸ್ಕೆಚ್ಚು ಬರಿತಾ ಇದ್ದೆ ಅಲ್ವ, ಅದನ್ನು ಕೂಡ ಸ್ವಲ್ಪ ಒಂದಿಷ್ಟು ಮಿಸ್ಟೇಕ್ಗಳಾಯಿತು. ಅದನ್ನು ನೋಡಿಕೊಂಡು ಇನ್ನೊಂದು ಸತಿ ಕ್ಲಿಯರ್ ಮಾಡಿಕೊಂಡೆ. ಬ್ಯಾಕು ಫ್ರಂಟು ಎಲ್ಲ ಬರ್ಕೊಂಡೆ ನನ್ನ ಸೈಜ್ಗೆ, ಬೇರೆಯವ್ರ ಸೈಜ್ಗಿಂತ ನನ್ನ ಸೈಜ್ಗೆ ಬರ್ಕೊಂಡೆ ಅಂತಲೇ ಹೇಳ್ಬೋದು. ಆನಂತರ ಸಂಜೆ ಅವನಿನ್ನು ಆಟ ಪಾಠ ಇದಕ್ಕೆ ಶುರು. ಅವನು ಸೈಕಲಲ್ಲಿ ಓಡೋಗೋದು ಸೈಕಲ್ ತೊಗೊಂಡು ಅಂತ ಎಲ್ಲ ಹೇಳ್ಬಿಟ್ಟು ಅವನು ಹೇಳಬೇಕು ಅಂದರೆ ತುಂಬ ಆ್ಯಕ್ಟಿವ್ ಆಗೇ ಇದ್ದಾನೆ. ಮಾತಾಡ್ತಾನೆ, ಆದರೆ ನಾನೇ ಕ್ಯಾಮ್ರಾ ಮುಂದೆ ಜಾಸ್ತಿ ಅಷ್ಟು ಮಾತಾಡಿಸಿಲ್ಲ. ಕೆಲವು ಸತಿ ಹಳೆ ವಿಡಿಯೋದೆಲ್ಲ ನೋಡಿದ್ರೆ ನೀವು ಅವನು ಮಾತಾಡಿರೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ನಾನು ಹಾಕಿದ್ದೀನಿ. ಇವಾಗ ಏನಂದರೆ ಕ್ಯಾಮ್ರಾ ತೆಗ್ದಿದ ತಕ್ಷಣವೇ ಅವರೇ ಒಂಥರ ಶೈ ಥರ ಆಗ್ತಾರೆ. ಹಾಗಾಗಿ ಸಂಜೆ ಆಯಿತು, ಹಾಗಾಗಿ ಸ್ವಲ್ಪ ಕಾಫಿ ಮಾಡಿ ಜೋಳ ತಂದುಕೊಟ್ಟಿದ್ದಾರೆ ಅವ್ರ ಅತ್ತೆ. ಹಾಗಾಗಿ ಅದನ್ನು ಬೇಯಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅಪ್ಪು ಈಚೆನೇ ಸೆಟ್ಲು, ಸೈಕಲ್ ತೊಗೊಂಡೋದ್ನಲ್ಲ, ಹಾಗಾಗಿ ಅಲ್ಲೇ ಇದ್ದಾನೆ. ಎರಡು ತಂದುಕೊಟ್ಟಿದ್ರು, ಹಾಗಾಗಿ ಅದನ್ನು ಬೇಯಿಸೋಣ. ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ನನಗೆ ಜೋಳ ತಿಂದು. ಹೊಲದಲ್ಲಿ ಹಾಕಿದ್ದಾರೆ, ಅದು ಇನ್ನೂ ಬಂದಿಲ್ಲ. ಅಂದರೆ ಇನ್ನೂ ಸ್ವಲ್ಪ ಏನಾಗ್ತಾರೆ ಪೀಚು ಅಂತಾರಲ್ಲ, ಕಾಳುಗಳು ಬಂದಿರಲಿಲ್ಲ. ಹಾಗಾಗಿ ಅವರು ಊರಿಂದನೇನು ತೊಗೊಂಬಂದಿರಬೇಕು, ಹಾಗಾಗಿ ಕೊಟ್ಟು ಕಳಿಸಿದ್ರು. ಕಾಫಿ ಜೊತೆಗೆ ಜೋಳ ನನಗೆ ತುಂಬಾ ಇಷ್ಟ ಕಾಂಬಿನೇಷನ್ನು. ಹಾಗಾಗಿ ಬೇಯಿಸೋಣ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ, ಅದನ್ನು ತೆಗಿತಾ ಇದ್ರೇನೆ. ನಿಮಗೆಲ್ಲ ಜೋಳದ ಜೊತೆ ಏನು ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಕಾಫಿ ಜೊತೆಗೆ ಜೋಳ ಇದ್ದರೆ ಸೂಪರಾಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಈ ಥರ ಜೋಳಗಳು ಸಿಗಬೇಕು, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನಿಮಗೆ ಏನು ಕಾಂಬಿನೇಷನ್ ಇಷ್ಟ ಜೋಳದ ಜೊತೆಗೆ ಅಂತ ಹೇಳಿ. ನನಗೆ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕಿ ಇದೇ ಎಲೆಯಲ್ಲಿ ಹಾಕ್ಕೊಂಡು ತಿನ್ನೋದು ತುಂಬಾ ಇಷ್ಟ. ಈ ಥರ ಬಿಡಿಸ್ಬಿಟ್ಟು ಎಲ್ಲ ಬೇಯಿಸ್ತಾರಲ್ಲ, ಅದಷ್ಟು ಇಷ್ಟ ಆಗಲ್ಲ. ಎಂತಾರೆ ಸ್ವೀಟ್ ಕಾರ್ನ್ ಅಂತಲೇನೋ ಹೇಳ್ತಾರಲ್ವ, ಅದಷ್ಟೊಂದೇನು ಇಷ್ಟ ಆಗಲ್ಲ. ಈ ಸ್ವೀಟ್ ಕಾರ್ನ್ ಥರನೇ ಇದೆ, ಸ್ವೀಟ್ ಕಾರ್ನೇ ಇರಬೇಕು. ಹಂಗೆ ಹಸಿದೆ ತಿನ್ನೋಕ್ಕೂ ಚೆನ್ನಾಗಿದೆ ಇದು. ಓಕೆ, ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನೋಣ.
ನಾನು ನಾರ್ಮಲ್ ಜೋಳ ಅಂದ್ಕೊಂಡೆ, ಅದು ನೋಡಿದ್ರೆ ಬೇಬಿ ಕಾರ್ನು. ಸರಿ ಆಯಿತು, ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಅಪ್ಪನೂ ತಿಂತಾನೆ ಅಂತ ಹೇಳ್ಬಿಟ್ಟು ಬೇಯಿಸೋಕ್ಕಿಟ್ಟೆ. ಆನಂತರ ನನ್ನ ಸಣ್ಣ ಪುಟ್ಟ ಕೆಲಸಗಳಿದ್ದಿದ್ದನ್ನು ಕೂಡ ಮುಗಿಸ್ಕೊಂಡೆ, ತಟ್ಟೆ ಎಲ್ಲ ಜೋಡಿಸ್ಕೊಂಡೆ. ಸಾಯಬ್ರು ಇವಾಗ ಮನೆಗೆ ಬಂದವ್ರೆ. ಏನಾದರೂ ಮಾತಾಡು. ಹಾಂ, ಜಿಯಾ ಏನಿದು ವೈಟ್ ವೈಟ್ಗೆ? ಹಾಂ, ಮಾತಾಡಲಿ. ಹಾಯ್, ಇಲ್ಲಿ ಮಾತಾಡು, ಬಾಯಿಲಿ ನೋಡಿ. ನೀನು ಮಾತಾಡಲ್ಲ ಅಂತ ಹೇಳ್ತಾರಂತ ಅವ್ರು. ನೀನು ಮಾತಾಡಲ್ಲ ಅಂತ. ಹಣ್ಣು ಹಣ್ಣು, ಜೋಳ ಜೋಳ. ನೀನೇನು? ಹಾಯ್, ಹೌ ಆರ್ ಯು? ಏನು ಮಾಡ್ತಾ ಇದ್ದೀರಾ? ತುತ್ತ ತಿಂತಾ ಇದ್ದೀರಾ? ನೀನು ಕೇಳು, ತುತ್ತ ಆಯ್ತಾ ಅಂತ. ತಿಂದ್ರಾ ಇಲ್ವಾ? ಏನು ಮಾಡ್ತಾ ಇದ್ದೀರಾ? ಬನ್ನಿ ಮನೆಗೆ, ಮನೆಗೆ ಬನ್ನಿ. ಹಂಗೆಲ್ಲ ಮಾಡಬಾರ್ದು. ಯಾ ಪಾಪ ಅದು? ಸೊ ಈ ಥರ ಹೇಳ್ಕೊಟ್ರೆ ಮಾತಾಡ್ತಾ ಇರ್ತಾನೆ, ಇಲ್ಲಾಂದರೆ ಸುಮ್ಮನೆ ಆಗ್ಬಿಡ್ತಾನೆ ಅಲ್ಲಪ್ಪ. ಅವನಿಗೆ ಜೋಳ ಬೇಕಂತೆ. ಪ್ರವೀಣ್ ಅವ್ರಿಗೆ, ನಮಗೆ ಆ್ಯಂಡ್ ಪಾಪುಗೆ 3 ಜನಕ್ಕೆ ಮಾತ್ರ 3ನ ಮಾತ್ರ ಬೇಯಿಸಿದ್ದೆ. ಇನ್ನೊಂದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಏನಾದರೂ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟು, ಇನ್ನು 3ನ ಮಾತ್ರ ಬೇಯಿಸ್ಕೊಂಡು ಕಾಫಿ ಜೊತೆಗೆ ಎಂಜಾಯ್ ಮಾಡಿದ್ವಿ ನಾನು ಅಪ್ಪು ಇಬ್ಬರು. ಅಪ್ಪು ರಿಯಾಕ್ಷನ್ ನೋಡಿ, ತಿಂದ್ಬಿಟ್ಟು ಸೂಪರ್ ಸೂಪರ್ ಅಂತ ಅದನ್ನೇ ತೋರಿಸ್ತಾ ಇದ್ದಾನೆ. ಯಾಕಂದರೆ ಬೇಬಿ ಕಾರ್ನು ತುಂಬಾ ಸಾಫ್ಟಾಗಿರುತ್ತೆ ಅಲ್ವಾ, ಮಕ್ಳಿಗೂ ಇಷ್ಟ ಆಗುತ್ತೆ. ಅವನಂತೂ ಅರ್ಧದಷ್ಟು ತಿಂದ ಅಷ್ಟೇ, ಅದು ಪೂರ್ತಿ ತಿನ್ನಲಿಲ್ಲ. ಯಾಕಂದರೆ ಇಂಟ್ರೆಸ್ಟ್ ಹೊರ್ಟೋಗ್ಬಿಡುತ್ತೆ ಜಾಸ್ತಿ. ಹಾಗೆ ನಾನು ಏನೇನೆಲ್ಲ ಮಾಡ್ತೀನೋ ಅದನ್ನು ಅವನು ಮಾಡ್ತಾನೆ. ಕ್ಯಾಮ್ರಾ ನೋಡಿದ ತಕ್ಷಣ ಅವ್ನು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅಂದರೆ ಮಾತಾಡಲ್ಲ, ಜಸ್ಟ್ ಎಕ್ಸ್ಪ್ರೆಷನ್ ಮಾತ್ರ ಕೊಡ್ತಾನೆ. ಹಾಗೆ ನಾನು ಅಪ್ಪು ಇಬ್ಬರೇ ಟೈಮ್ ಪಾಸ್ ಮಾಡಿಕೊಂಡು ಟಿವಿನ ನೋಡಿಕೊಂಡು ಒಂದಿಷ್ಟು ಹರಟೆನ ಹೊಡೆದ್ವಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.